ಪಂಚಾಯತಿ ಸೇವೆ ಹೇಗಿರುತ್ತೆ ಅಂತಂದ್ರೆ ಬೇರೆ ಇಲ್ಲಿನ ಎಲ್ಲ ಸಮಸ್ಯೆಗಳನ್ನ ಕುಂದುಕೊರತೆಗಳ ಸಮಸ್ಯೆಗಳನ್ನ ಬಗೆಹರಿಸುವಂತ ಪಂಚಾಯತಿ ಅಂತ ಅಲ್ಲ, ಅದು ಒಂದು ದೇಗುಲ ಆಗಬೇಕು. ಯಾವಾಗಲೂ ಕೂಡ ಈ ಸುತ್ತಮುತ್ತ ಇರುವಂಥ ಗ್ರಾಮಗಳು ಅಥವಾ ಈ ಪಂಚಾಯತಿ ವ್ಯಾಪ್ತಿಗೆ ಸೇರುವಂಥ ಗ್ರಾಮಗಳ ಕುಂದುಕೊರತೆಗಳನ್ನು ನಿಭಾಯಿಸುವಂಥ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಒಂದು ಅಂಗ ಆಗಿರುತ್ತೆ. ಆ ಪಂಚಾಯತಿ ಕಟ್ಟಡನ ಎಷ್ಟು ನಾವು ದೇವಸ್ಥಾನದ ಥರ ಪವಿತ್ರವಾಗಿ ನೋಡ್ಕೊತೀರ. ಒಂದ್ಸತಿ ದೇವರು ಅವಕಾಶ ಕೊಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ, ಎಲ್ಲರೂ ಆಗುವಂಥ ಎಲ್ಲ ಇಲ್ಲೇ ಹೆಚ್ಚಿನ ಸಂಖ್ಯೆ ಇರುವಂಥದ್ದು. ನಮ್ಮ KGF ಕ್ಷೇತ್ರದಲ್ಲಿ 15 ಗ್ರಾಮ ಪಂಚಾಯತಿಗಳಿದಾವೆ. 15 ಗ್ರಾಮ ಪಂಚಾಯತಿ ಇದೆ. 15 ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿಗೆ ಸೇರೋ ಹಳ್ಳಿಗಳು 17 ಇರುತ್ತೆ. 17ರಲ್ಲೂ 26 ಸದಸ್ಯರನ್ನ ಹೊಂದಿರುವಂತ ಗ್ರಾಮ ಪಂಚಾಯತಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಆಗಿರುತ್ತೆ. ಇಲ್ಲಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳು, ನೀರಿನ ಸಮಸ್ಯೆ ಇರ್ಬೋದು, ಪಂಚಾಯತಿ ಇತಿಮಿತಿಯಲ್ಲಿ ಮಾಡುವಂತ ಕೆಲಸಗಳನ್ನ ದೇವರು ಅವಕಾಶ ಕೊಟ್ಟಾಗ, ಜನ ಅವಕಾಶ ಕೊಟ್ಟಾಗ ಸದ್ಬಳಕೆ ಮಾಡ್ಕೊಳ್ಳುವಂತ ಒಂದು ದೂರದೃಷ್ಟಿ ಸದಸ್ಯರಲ್ಲಿ ಇರಬೇಕು, ಇದೆ ಅಂತಾನು ಕೂಡ ಹೇಳ್ತಾ ಹೆಚ್ಚಿನ ಕೆಲಸ ಇದೇ ಪಂಚಾಯತಿ ಅವ್ರು ತಗೊಂಡಿರೋದು. ಹಿಂದೆ ಅಧ್ಯಕ್ಷರಿದ್ದಾಗೂ ಪಂಚಾಯತಿಯಲ್ಲಿ ಇದೇ ರೀತಿ ಕೆಲಸ ತಗೊಂಡಿದ್ದಾರೆ. ಅದಾದ್ಮೇಲೂ ಕೂಡ ತದನಂತರ ದಿನಗಳಲ್ಲೂ ಕೂಡ ಈ ಪಂಚಾಯತಿಗೆ 7 ಕೋಟಿ ಅನುದಾನದಲ್ಲಿ ಬ್ರಿಡ್ಜ್ ಕಮ್ ಇದನ್ನ ಮಾಡಿದ್ದೀವಿ ನಾವು. ಈ ಮಾರ್ಗವಾಗಿ ಕಳ್ಕುಂಬ ಗ್ರಾಮದಲ್ಲಿ ನತ್ತ ಗ್ರಾಮದ ಮಾರ್ಗದಲ್ಲಿ ಬಹಳ ವರ್ಷಗಳ ಕಾಲ 50 ವರ್ಷಗಳ ಕಾಲ ಬೇಡಿಕೆ ಇತ್ತು. ಅದನ್ನು ಕೂಡ ನಾವು ಇದೇ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಾ ಇರೋದ್ರಿಂದ, ಮತ್ತೆ ರಸ್ತೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ 4 ಕೋಟಿ ಅನುದಾನದಲ್ಲಿ ಜಯಮಂಗಲ ಕ್ರಾಸಿಂದ ಚಿಗರಾಪುರ ಕ್ರಾಸ್ವರೆಗೂ ಕೂಡ ಹಾಕ್ತಾ ಇದೆ. ಏನೇನು ಸಮಸ್ಯೆಗಳಿದಾವೆ, ಜನಗಳಿಗಿರುವಂಥ ಸಮಸ್ಯೆಗಳು, ಈ ಭಾಗದಲ್ಲಿ ರೈತರಿಗಿರುವಂಥ ಸಮಸ್ಯೆಗಳ ಬಗ್ಗೆ ಕಾಳಜಿಯಿಂದ ಮುತುವರ್ಜಿ ವಹಿಸಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಖಂಡಿತವಾಗೂ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಜನಗಳ ಬಗ್ಗೆ ಕಾಳಜಿ ವಹಿಸಿ, ರೈತರ ಬಗ್ಗೆ ಗಮನ ಹರಿಸಿ, ಅವ್ರ ಸಮಸ್ಯೆಗಳನ್ನ ಸ್ಪಂದಿಸುವಂಥ ಜವಾಬ್ದಾರಿ ನಮ್ಮದು ನಿಮ್ಮದು ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಬೇಸಿಗೆ ಬರ್ತಾ ಇದೆ, ನೀರಿನ ಅಭಾವ ಎಲ್ಲಿದೆ ಅಂತ ನೋಡಬೇಕು. ಕಟ್ಟಡ ಭಾಳ ಚೆನ್ನಾಗಾಗಿದೆ, ಆದರೆ ರೈತರು ಬಡವರನ್ನ ಕಾಪಾಡುವಂಥ ಒಂದು ದೇಗುಲ ಆಗಬೇಕು ಗ್ರಾಮ ಪಂಚಾಯತಿ. ಕಟ್ಟಡಗಳ ಖುಷಿ ಏನಂತ ತರಬೇಕು ಅಂದರೆ, ಕಟ್ಟಡ ನಾವು ತುಂಬ ಚೆನ್ನಾಗಿ ಕಟ್ಟಿದ್ದೀವಿ ಅನ್ನೋವಂಥ ವೈಭವಕ್ಕಿಂತ ಬರುವಂಥ ರೈತರು, ಬಡವರು ಯಾರೇ ಆಗಿರ್ಬೋದು, ಅವರಿಗೆ ತಿಳುವಳಿಕೆ ಇರಲಿ ಇಲ್ಲದೆ ಹೋಗಲಿ, ಈ ಪಂಚಾಯತಿ ಆಫೀಸ್ಗೆ ಬಂದಾಗ ಅವ್ರ ಸಮಸ್ಯೆಗಳನ್ನ ಬಗೆಹರಿಸುವಂಥ ದೂರದೃಷ್ಟಿ ನಿಮಗೆ ಬರಬೇಕು ಅಂತ ಹೇಳ್ತೀನಿ. ಸದಾ ಕಾಲ ನಾವು ರಾಜಕೀಯ ಮಾಡಿದಾಗ ಜನ ನಮ್ಮನ್ನು ಒಪ್ಕೊಳ್ಳಲ್ಲ, ಇಷ್ಟಪಡಲ್ಲ. ಜನಗಳ ಮಧ್ಯೆ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವರಲ್ಲಿ ಒಬ್ಬರಾಗಿ ಇರುವಂಥ ಪ್ರಯತ್ನ ನಾವು ಮಾಡೋಣ ಅಂತ ಈ ದಿನ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೂ ತಪ್ಪಾಗ್ಬೋದು, ನಮ್ಮಲ್ಲೂ ತಪ್ಪಾಗ್ಬೋದು, ಆದರೆ ಸರಿ ಮಾಡಿಕೊಂಡು ತಿದ್ದುಕೊಂಡು ಅವಕಾಶ ಎಲ್ಲರಲ್ಲೂ ತಿದ್ದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಮುಂದೆ ಸಾಗೋದೇ ಜೀವನ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಕಟ್ಟಡ ಕಟ್ಟಿದ್ದೀರಾ. ಈ ಕಟ್ಟಡಕ್ಕೆ ಗೌರವ ತರೋವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಹೆಣ್ಮಕ್ಳು ಇವತ್ತು ಭಾಳ ಕಳ್ಕಳಿಯಾಗಿ ಯಾವ ಪಂಚಾಯತಿ ಮೀಟಿಂಗು ಕರ್ಕೊಂಬರಲ್ಲ. ಇಂಥ ಕಾರ್ಯಕ್ರಮ ಆದರೆ ಇಲ್ಲಿ ಫಸ್ಟ್ ಕರ್ಕೊಂಬಂದು ನಿಲ್ಲಿಸ್ತಾರೆ. ಮಿಕ್ಕಿದ್ದೆಲ್ಲ ರಾಜಕೀಯ ಕೆಲಸ ಇನ್ನೊಂದು ಎಲ್ಲ ನಿಮ್ಮ ಹಂತದಲ್ಲೇ ನಡೆಯೋದು. ವ್ಯವಹಾರ ಎಲ್ಲಿ ಏನು ಕೆಲಸ ಆಗಬೇಕು, ಯಾವ ಊರಿಗೆ ಜಾಸ್ತಿ ಕೆಲಸ ಆಗಬೇಕು, ಆ ಹೆಣ್ಮಕ್ಳಿಗೆ ಹೇಳ್ಕೊಡ್ತಿರೋ ಬಿಡ್ತಿರೋ. ಆದರೆ ಇಂಥ ಸಂದರ್ಭದಲ್ಲಿ ಕರೆಸ್ತೀರಾ, ಅವ್ರಿಗೂ ಕೂಡ ತಿಳುವಳಿಕೆ ಕೊಡಿ, ಹೇಗೆ ಕೆಲಸ ಮಾಡಬೇಕು ಏನು ಅಂತ. ಎಲ್ಲರ ಮಧ್ಯೆ, ಜನಗಳ ಮಧ್ಯೆ ಇದೇ ರೀತಿ ಖುಷಿಯಾಗಿ ಓಡಾಡಿಕೊಂಡು ನೀರಿನ ಸಮಸ್ಯೆ ಬರದೇ ಇರೋಂಗೆ, ಊರುಗಳಲ್ಲಿ ಏನೇ ಕುಂದುಕೊರತೆ ಇದ್ರು ಅದಾದ್ಮೇಲೆ ಗೊಲ್ಲಹಳ್ಳಿ ಪಂಚಾಯತಿಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ, ಇದೇ ಊರಲ್ಲಿ ಎಲ್ಲರ ಮಧ್ಯೆ ನಾವು ನಿಮಗೆ ಯಾರ್ಯಾರಿಗೆ ಸೈಟ್ಸ್ ಇಲ್ಲದೆ ಇರೋವಂಥವ್ರಿಗೆ ಒಂದು 2-3 ತಿಂಗಳಲ್ಲಿ ಆ ಕೆಲಸದ ಪ್ರಯತ್ನದಲ್ಲಿದ್ದೀವಿ. ಜಾಗವನ್ನು ಹುಡುಕಿಸೋ ಅಂಥದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀವಿ. ಅದನ್ನು ಕೆಲವೇ ದಿನಗಳಲ್ಲಿ ಇದೇ ಪಂಚಾಯತಿಯಲ್ಲಿ ನಾವು ಹಿಂದೆ ಬಂದು ಮಾತು ಕೊಟ್ಟಿದ್ದೀನಿ ಊರ ಮಧ್ಯೆ. ನೆಕ್ಸ್ಟ್ ಬಂದರೆ ಅವ್ರದ್ದೆಲ್ಲಾನು ಯಾರ್ಯಾರಿಗೆ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡು ಅವ್ರಿಗೆ ಜವಾಬ್ದಾರಿ ಆಗ್ತಾ ಇದ್ದೀವಿ. ಯಾವ್ಯಾವ ಗ್ರಾಮ ಪಂಚಾಯತಿ ಇತಿಮಿತಿಯಲ್ಲಿ ನಾವು ಸೈಟ್ಲೆಸ್ ಅವ್ರಿಗೆ, ಅಂದರೆ ಸೈಟ್ ಇಲ್ಲದೆ ಇರೋವಂಥವ್ರಿಗೆ ಜಾಗ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಆಶ್ವಾಸನೆ ಕೊಟ್ಟಿದ್ದೀವಿ. ಅಂಥ ಜಾಗದಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟ್ ಯಾವುದಿದೆ ಅಂತ ಈ ಭಾಗದಲ್ಲಿ ಮುಖಂಡರು ಮತ್ತು ಕೆಲವೊಬ್ಬರು ಸದಸ್ಯರನ್ನ ಅಭಿಪ್ರಾಯ ತಗೊಂಡು ಸರ್ಕಾರದಿಂದ ನಾವು ಹಕ್ಕುಪತ್ರ ತರಿಸಿ ಕೊಡುವಂಥ ಜಾಗನೇ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಯಾವ ಜಾಗಕ್ಕೆ ನಾವು ಹಕ್ಕುಪತ್ರ ತಂದು ಕೊಡೋಕ್ಕಾಗಲ್ಲ, ಅದನ್ನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡಬಾರ್ದು. ಅದ್ರ ಬಗ್ಗೆ ನೀವು ಇಲ್ಲೊಂದು ಮೀಟಿಂಗ್ ಮಾಡಬೇಕು. ಯಾರನ್ನೂ ಕೈ ಬಿಡಬಾರ್ದು, ಒಬ್ರು ಇಬ್ಬರನ್ನು ಯಾರನ್ನೂ ಕೈ ಬಿಡದೆ ಎಲ್ಲರೂ
ವಿಶ್ವಾಸಕ್ಕೆ ತಗೊಂಡು ಯಾರ್ಯಾರಿಗೆ ನಿವೇಶನ ಇಲ್ಲ, ಸೈಟ್ಸ್ ಇಲ್ಲ ಅಂತವ್ರಿಗೆ ಪ್ರಿಯಾರಿಟಿಯಲ್ಲಿ 2 ತಿಂಗಳಲ್ಲೋ 3 ತಿಂಗಳೊಳಗಡೆ ಕೊಡುವಂಥದ್ದು ಮಾಡಿ ಮತ್ತೆ ಇದೇ ಥರ ಖುಷಿಯಾಗಿ ಇಡೀ ಊರನ್ನ ಸೇರಿಸಿ ಸೈಟ್ಸ್ನ ಹಂಚಿಕೆ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಅಧ್ಯಕ್ಷರಿಗೂ ಒಳ್ಳೆಯದಾಗಲಿ. ನೀವು ಹಿಂದೆ ಬನ್ನಿ ಅಣ್ಣ, ನೀವು ಹಿಂದೆ ಬನ್ನಿ ಅಣ್ಣ. ಸ್ವಲ್ಪ ಹಿಂದೆ ಅವ್ರಿ ಮಗ ಅಣ್ಣ ನೀವು ಸೈಡ್ ಬನ್ನಿ ಅಣ್ಣ, ನೀವು ಸೈಡ್ ಬನ್ನಿ. ಮೇಡಮ್ ಈಗ ಅಣ್ಣ ಹಿಂದೆ ರೆಡಿ ಹಂಗೆ ಹಂಗೆ ಒಂದು ನಿಮಿಷ ಎಸ್ ಮೇಡಮ್ ಒಂದು ಸೆಕೆಂಡ್ ಥ್ಯಾಂಕ್ ಯು. ಸ್ವಲ್ಪ ಸೈಡ್ ಮೇಡಮ್ ಸ್ವಲ್ಪ ಸೈಡು, ನೀವು ಹಿಂದೆ ಬನ್ನಿ. ಹಂಗೆ ನಿಂತ್ಕೊಂಡ್ರೆ ಅಡ್ಡ ನೀವು ಬರಲ್ಲ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.